ಇವತ್ತ ನನ್ ದೋಸ್ತ್ ಬರದ ಊರಿಂದ್ರ ನನ್ ರೂಮ್ದಾಗ ಇರಾವದ ಇನ್ ಮುಂದ್. ಯಾರವ ಇಲ್ಲೇ ಬರತ್ತ? ಅವ್ನ ಎಜುಕೇಶನ್ ಸಂಬಂಧ ಬರದ ಇಲ್ಲಿ. ಆಯ್ತು, ಈಗ ಗರ್ಲ್ ಫ್ರೆಂಡ್ ಕರೆಯಕ್ಕ ಊರಿಗೆ ಹೊಂಟಿವ. ಒಟ್ಟ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಕ್ ಹೋಗೋಣ. ಅಲ್ಲೂ ಇವತ್ತು ಗುರುವಾರ ಐತಿ, ಸಾಯಿ ಮಂದಿರ್ ಹೋಗುನು ಅಂದಿದ್ದಿ. ದೋಸ್ತ ಅರ್ಥ ಮಾಡ್ಕೊ, ನಾವ್ ಹೋಗಾಕ ಬೇಕಾರೆ ಬಂದ ನಂತರ ಇಬ್ರು ಮಂದಿ ಕೂಡಿ ಹೋಗುನು. ಆಯ್ತು ತಗೋ, ಇನ್ ನೀ ಬಂದಂಗ ಆತ್. ಏನಂದ್ಯ? ಏನಿಲ್ಲ, ನೀ ಹೋಗಿ ಲಗು ಬಾ. ದೋಸ್ತ ಚಾ ಬಿಲ್ ಕೊಟ್ಟು ಬಾ. ಏನ್ ಯಾರು ಚಾ ಫ್ರೀ ಕೊಡ್ತಿದೆ ಅಂದ್ರೆ ನಿಮ್ಮ ಅಪ್ಪಂದೇನು ಗಂಡ ಹೋಗ್ತಿತ್ತು. ಆಯ್ತು ತಗೋ, ಕೊಡ್ತಾನ. ಫೋನ್ ಪೇ ಮಾಡೀನಿ ದೋಸ್ತ್. ಹಲೋ ಹಲೋ, ಈಗ ಹೇಳಿದನ್ಲಕ್ಕೂ ಕಾಲ್ ಮಾಡ್ಬೇಡಂತ ಮತ್ ಚಾಲು ಮಾಡಿದಿ. ಮಾರಾಯ, ನಂದ್ ರೂಮ್ ಕೀ ನಿನ್ ಕಡೆ ಐತಿ, ಅದ್ ಹೇಳಕ್ ಫೋನ್ ಹಚ್ಚೇನ ನಿಂಗ. ಇರ್ಲಿ, ನಾ ಈಗ ದೂರ ಬಂದೇನ, ಆಮೇಲೆ ಬಂದ್ ಕೊಡ್ತೇನೆ. ಫ್ರೆಂಡ್ ಬರತ್ತಾರು, ಅದಕ್ ರೂಮ್ ಕೀ ಅಷ್ಟು ಕೊಟ್ಟು ಹೋಗ್ಬಾ ಪ್ಲೀಸ್. ಮಾರ, ನಾ ದೂರ ಬಂದನಂತ ಹೇಳತ್ತಲ್ಲ, ಸರ್ಕ ಫೋನ್ ಮಾಡಬೇಡ, ಇಡು ಫೋನ್. ಇವ್ಯಾವ ಮರ ಇಷ್ಟ ಅವ್ರ ನೋಡತ ಮಾಡ್ತಾನಿಲ್ಲ. ನನಗ ಅವ್ರು ನೋಡಿತಿ ಮಗನ. ಹಲೋ, ಆಂಬ್ಯುಲೆನ್ಸ್. ಹಲೋ, ಎಲ್ಲಿದೆ? ಯಾಕೋ ಏನಾತ ಇಷ್ಟ ಗಾಬರಿ ಆಗಿದೆ? ಇಲ್ಲಿ ಪಾಪ ಯಾವ್ದು ಹೆಣ್ಮಕ್ಳು ಆಕ್ಸಿಡೆಂಟ್ ಆಗಿತ್ತು, ಅದ ಆಂಬ್ಯುಲೆನ್ಸ್ ಹಾಕೊಂಡ ಚಿಕ್ಕೋಡಿ ಹಾಸ್ಪಿಟಲ್ ಬರತಾನ. ನೀನು ಅಲ್ಲಿ ಬಾಲ. ಹೌದು, ಆಯ್ತಾಯ್ತು ತಗೋ, ನಾ ಹೋಗಿರ್ತೇನಲ್ಲಿ. ಅಣ್ಣ ಬರತಾನ, ಅಲ್ಲಿ ಬಾ. ಥೋ ಮರ, ಮತ್ತೆ ಯಾವ ಹೊರ ನೋಡಕತ್ತ ಮಾಡ್ತಾನಿಲ್ಲ. ಯಾನ್ ಹೋಮರ ಏನ ತೆಲಿಗಿರಿ ಕಟ್ಟಿದ್ದೀನಿ ನಾನು. ಅವ ದೋಸ್ತ್ ಥ್ಯಾಂಕ್ಸು, ಚಲೋ ಮಾಡಿದೆ. ಅವ್ರು ನಮ್ಮ ದೋಸ್ತನ ಅವ ಅದಾರು, ನೀ ಆಂಬುಲೆನ್ಸ್ ಕರ್ಸಿ ಭಾಳ ಚಲೋ ಮಾಡಿದ್ ದೋಸ್ತ್. ಹಲೋ, ಏನು ದೋಸ್ತ್ ಎಲ್ಲದೀನಿ? ಯಾವಾಗಿಂದ್ರು ಕಾಲ್ ಮಾಡತ್ತೇನು, ಕಾಲ್ ಯಾಕೆ ರಿಸೀವ್ ಮಾಡುವಲ್ಲಿ?
ಈಗ ಬಂದಿರೋನಾ? ಅದಿರ್ಲಿ, ಅವಾಗಿಂದ ಯಾಕಷ್ಟು ಸಲ ಕಾಲ್ ಮಾಡಾಗದಿ? ಓಹೋ, ನಿನ್ ರೂಮ್ ಕೀ ನನ್ನ ಕಡೆ ಐತಲ್ಲ? ಆಯ್ತು, ಈಗ ತಂದು ಕೊಡ್ದಂತ. ಎಲ್ಲಿದ್ದೀನಿ? ಹಾಸ್ಪಿಟಲ್ದಾಗ ಅದಿನ್ನ. ಹಾಸ್ಪಿಟಲ್? ಯಾಕೋ, ಯಾರಿಗ ಆರಾಮಿಲ್ಲ? ನಿಮ್ ಅವಾಗ ಆಕ್ಸಿಡೆಂಟ್ ಆಗೈತಿ, ಅದ್ ಹೇಳಾಕ ಕಾಲ್ ಮಾಡತ್ತೀನಿ. ನೀ ನೋಡ್ರಿ ಫೋನ್ ಎತ್ತವಲ್ಲ. ಯಾವಾಗ? ಹೆಂಗ? ಎಲ್ಲಿದ್ದಾಳ ಈಗ? ಚಿಕ್ಕೋಡಿ ಹಾಸ್ಪಿಟಲ್ದಾಗ ಅದಾರ, ಬಾ ಜಲ್ದಿ. ಹಾ, ಬನ್ನಿ ಬನ್ನಿ ಬನ್ನಿ. ಒಳಗದಾರ, ಬಾ ಹೋಗೋಣ. ಪೇಷಂಟ್ ಕಡೆದಾರ? ಸಾರಿ, ಸ್ವಲ್ಪ ಬೇಗ ಕರ್ಕೊಂಡು ಬರ್ತಿದ್ದಂದ್ರೆ ನಾವು ನಿಮ್ಮ ತಾಯಿನ ಉಳಿಸ್ಬೋದಿತ್ತು. ನಮ್ಮ ಸ್ಟಾಫ್ ಹೇಳ್ತಾ ಇದ್ರು, ಆಂಬ್ಯುಲೆನ್ಸ್ ಡ್ರೈವರ್ ಅವ್ರು ಹೇಳ್ತಾ ಇದ್ರು, ಯಾರೋ ಬರುವಾಗ ಆಂಬ್ಯುಲೆನ್ಸ್ಗೆ ನೀಟಾಗಿ ಹಾತಿ ಕೊಡಲಿಲ್ಲ, ಅದರಿಂದ ಪೇಷಂಟ್ ಇನ್ ಟೈಮ್ ಬರಲಿಲ್ಲ. ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ದರಿಂದ ಬ್ಲಡ್ ಲಾಸ್ ಭಾಳ ಆಗಿದೆ. ಬಹುಶಃ ಅವರು ಟೈಮಿಗೆ ಬರ್ತಿದ್ರಂದ್ರೆ ನಾವು ಅವ್ರನ್ನ ಪ್ರಾಣ ಉಳಿಸ್ಬೋದಾಗಿತ್ತು. ಲೇಟ್ ಬಂದಿದ್ದರಿಂದ ಅವ್ರು ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಐ ಆಮ್ ಸಾರಿ. ನಾ ತಪ್ಪು ಮಾಡಿನೋ, ನಮ್ಮವ್ವ ನಾನ ಕೊಂದಿನೋ ದೋಸ್ತ, ನಮ್ಮವ್ವ ನಾನ ಕೊಂದಿನೋ. ಯಾಕೋ, ಏನ್ ಮಾಡಿದಿ? ಅದೇನಾಯ್ತಂದ್ರ ಆಂಬ್ಯುಲೆನ್ಸ್ದಾಗ ನಮ್ಮವ್ವ ಇದಾಳ ಅಂತ ನಂಗೆ ಗೊತ್ತಿಲ್ಲಾಗಿತ್ತು ದೋಸ್ತ. ನಾ ತಪ್ಪು ಮಾಡಿನಿ. ಸಮಾಧಾನ ಮಾಡ್ಕೊ. ಈಗ ಇರ್ಲಿ, ಆಗಿದೆಲ್ಲ ಆಗೈತಿ. ಸಮಾಧಾನ ಮಾಡ್ಕೊನ. ಮನ್ಯಾಗೇನೋರ್ ಧೈರ್ಯ ನೀನೋ ಕೊಡ್ಬೇಕಾಗೈತಿ. ಇನ್ನ ಮುಂದಿನ ಎಲ್ಲ ಕಾರ್ಯ ನಾವು ಮಾಡ್ಬೇಕಾಗೈತಿ. ಏನ್ ಸಮಾಧಾನ ಮಾಡ್ಕೊನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಕತೆ ಒಂದು ಕತೆ ಅಷ್ಟೇ ಅಲ್ಲ, ಬಹಳಷ್ಟು ಜನರ ಜೀವನದಲ್ಲಿ ನೈಜ ಕತೆ ಆಗಿದೆ. ಕೆಲವು ಕಿಡಿಗೇಡಿಗಳು ತಾವು ಡ್ರೈವಿಂಗ್ ಮಾಡುವಾಗ ಆಂಬ್ಯುಲೆನ್ಸ್ಗೆ ಸರಿಯಾಗಿ ಹಾದಿ ಕೊಡುವುದಿಲ್ಲ. ಸೊ ದಯವಿಟ್ಟು ನೀವು ಡ್ರೈವಿಂಗ್ ಮಾಡುವಾಗ ಹೆಡ್ಫೋನ್ ಯೂಸ್ ಮಾಡೋದು, ಆಂಬ್ಯುಲೆನ್ಸ್ ಬಂದಾಗ ಅವ್ರಿಗೆ ಹಾದಿ ಬಿಡೋದೇ ಇರೋದ್ರಿಂದ ನೀವು ಬೇರೆ ಜನರ ಒಂದು ಜೀವನಕ್ಕೆ ಅಪಾಯ ತಂದಿರ್ತೀರಿ. ಅದಕ್ಕೆ ಹೆಡ್ಫೋನ್ ಯೂಸ್ ಮಾಡೋದ್ರಿಂದ ಬೇರೆಯವ್ರಿಗೆ ಅಷ್ಟೇ ಅಲ್ಲ, ನಿಮ್ಮ ಜೀವನಕ್ಕೂ ಕಷ್ಟ ಇದೆ. ಸೊ ದಯವಿಟ್ಟು ಈ ಅವೇರ್ನೆಸ್ ವಿಡಿಯೋನ ಎಲ್ಲರಿಗೂ ಮುಟ್ಟಿಸುವಂತ ಒಂದು ಕಾರ್ಯವನ್ನು ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.